ಇನ್ನೂ ಮಲ್ಕೊಂಡಿದೆ ನೋಡಿ ಇವೆಲ್ಲ. ಟೈಮ್ ಆಗಿಲ್ವಾ ಇನ್ನು? ಗುಡ್ ಮಾರ್ನಿಂಗ್. ಈಗ ನೋಡಿ ಓಡ್ತಾವೆಲ್ಲ ಈಗ. ಬನ್ನಿ 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 ಬನ್ನಿ, ಆಯ್ತು ಬನ್ನಿ ಬನ್ನಿ ಬನ್ನಿ. 1 2 3 4 ಓಡ್ ಎಲ್ಲ ಎಸ್ಕೇಪ್. ಹಂಗೆ ಬಿಟ್ಟ ತಕ್ಷಣ ಭಯ ಬೀಳ್ತಾ ಇದ್ದಾರೆ. ಅಂದರೆ ಹೊಸದಾಗಿ ತಂದವಾಗ ಭಯ ಇತ್ತು ಅವಕ್ಕೆ. ಈಗ ಭಯ ಏನಿಲ್ಲ. ಏನಾದ್ರು ನಾನು ಬಂದರೆ ಸಾಕು, ಏನಾದ್ರು ತರ್ತೀನ ಅಂತ ಬರ್ತಿರ್ತವೆ, ಹಿಂದಿಂದನೇ ಬರ್ತಿರ್ತವೆ. 1 2 ಕೋಳಿ ಮೊಟ್ಟೆ ಇಡ್ಬೋದು ಅಂತ ಜಸ್ಟ್ ಏನೋ ನನಗೆ ಫೀಲ್ ಅನ್ನಿಸ್ತಾ ಇತ್ತು ನನಗೆ. ಹಾಗಾಗಿ ನಾನು ಈ ಥರ ಒಂದು ಟ್ರೇ ರೆಡಿ ಮಾಡಿಟ್ಟಿದ್ದೀನಿ ಇವತ್ತು ಅಂದರೆ ನೆನ್ನೆ ರೆಡಿ ಮಾಡಿಟ್ಟಿದ್ದೇನೆ, ಮಧ್ಯಾಹ್ನ ರೆಡಿ ಮಾಡಿಟ್ಟಿದ್ದೆ. ಸೊ ಮಧ್ಯಾಹ್ನ ಬಂದು ಇಲ್ಲಿ ಒಳಗಡೆ ಎಲ್ಲ ಸರ್ಚ್ ಮಾಡ್ತಿತ್ತು. 2 ಕೋಳಿ ಏನೋ ಸರ್ಚ್ ಮಾಡ್ತಿತ್ತು. ಅದು ಕೂಗೋದೆಲ್ಲ ಒಂಥರ ಕಕ್ಕ ಏನೋ ಒಂಥರ ಕೂಗುತ್ತಲ್ವ, ಆ ಥರ ಕೂಗ್ತಿದ್ವು. ಹಾಗಾಗಿ ಈ ಥರ ರೆಡಿ ಮಾಡಿ ಇಟ್ಟಿದ್ದೀನಿ. ನೋಡಿ, ಕೋಳಿ ಮೊಟ್ಟೆ ಇಡೋದಕ್ಕೆ ಈ ಥರ ಸರಿನಾ ಅಥವಾ ಹುಲ್ಲು ಹಾಕೋದ ಸರಿನಾ ಒಂದು ಕಮೆಂಟ್ ಮಾಡಿ. ನೀರಿಗೆ ಈ ಥರ ಒಂದು ಇಟ್ಟಿದ್ದೀನಿ. ಪ್ಲಸ್ ಹೊರಗಡೆ ಈ ಥರನೂ ಒಂದು ಬೌಲಲ್ಲಿ ಇಟ್ಟಿದ್ದೀನಿ. ಹೊರಗಡೆ ಎಲೆ ಬಿದ್ದೋಗಿದೆ ಒಳಗಡೆ. ಯಾವುದು ಸರಿ ಇವೆರಡರಲ್ಲಿ ಯಾವುದು ಸರಿ ನೀರಿಡೋಕ್ಕೆ, ಕೋಳಿಗಳಿಗೆ ನೀರಿಡೋದಕ್ಕೆ ಯಾವುದು ಸರಿ, ಅದು ಒಂದು ಕಮೆಂಟ್ ಮಾಡಿ ತಿಳಿಸಿ ನನಗೆ. ಈಗ ನಮ್ಮ ಬೆಕ್ಕುಗಳನ್ನು ನೋಡುವ ಸಮಯ. ಮಲ್ಕೊಂಡು ನಿದ್ದೆ ಮಾಡ್ತಾಯಿದೆ ಬೆಕ್ಕು. ಅದಕ್ಕೆ ನಾನೇನೋ ತರ್ತೀನಿ, ಏನೋ ಬೇಕು ಅಂತ. ನೋಡಿ ಹಂಗೆ ವಾಯ್ಸ್ ನೋಡಿ. ಏನು ಅಂದರೆ ನಾನೇನು ತಂದಿಲ್ಲ ಇವತ್ತು, ಏನು ತಂದಿಲ್ಲ. ನಾನೇನು ಹಾಕಲ್ಲ. ನನಗೆ ಜೋರು ಮಾಡುತ್ತಿದ್ದು. ನಾನು ಏನೂ ಹಾಕಲ್ಲ. ಇವತ್ತು ಉಪವಾಸ ಇರಬೇಕು. ನೀನು ಎದ್ದು ಆಚೆ ಹೋಗ್ಬೇಕು. ಹೋಗು, ಇಲಿ ಹುಡ್ಕೊಂಬೋಗಲಿ. ನನ್ನ ಜೊತೆಗೆ ನೋಡಿ, ಅದು ಬರುತ್ತಂತ ಕರ್ಕೊಂಡೋಗು. ನಿನ್ನ ಮರಿಗಳನ್ನೆಲ್ಲ ಕರ್ಕೊಂಡೋಗು. ಬೇಡ, ನನಗೆ ಜಾಸ್ತಿ ಆಗಿದೆ ಮರಿಗಳೆಲ್ಲ. ಅಲ್ಲೊಂದು ಐತೆ, ನೀನೊಂದು, ನಿಮ್ಮ ಮರಿಗಳು 4. ಹಾಂ, ಮತ್ತು ನನಗೆ ಜೋರು ಜಗಳ ಮಾಡೋದು ಬೇರೆ, ಊಟ ಹಾಕಿದ್ರೂ. ಕೇಳಿಸ್ತಾ? ಹಿಂಗೆ ಅದು. ಆ್ಯಂಡ್ ಇವತ್ತಿಂದೆಲ್ಲ ಏನಾಗುತ್ತೆ ಒಂದೊಂದೇ ತೋರಿಸ್ತಿರ್ತೀನಿ. ಎಲ್ಲ ಆ ಕಡೆ ಈ ಕಡೆ ಫುಲ್ಲು ಒಂದು ಗುಂಪಂತ ಇರೋದಿಲ್ಲ. ಇಲ್ಲಿ ಮೇಲೆ ಆಕಾಶದಲ್ಲಿ ಅದು ಬಂದರೆ ಮಾತ್ರ ಅಲ್ಲೋ ಕೆಳಗಡೆ ರಪ್ಪ ಅಂತ ಹೋಗ್ಬಿಡ್ತವೆ ಎಲ್ಲ ಕೆಳಗಡೆ. ಅಲ್ಲೊಂದು ಬಾಕ್ಸ್ ಇದಿಲ್ಲ, ಆ ಬಾಕ್ಸ್ ಕೆಳಗಡೆ ಹೋಗಿ ಮಲ್ಕೊಬಿಡ್ತವೆ. ಆಮೇಲೊಂದು 10-15 ನಿಮಿಷ ಆದರೂ ಬರೋದೇ ಇಲ್ಲ. ಎಲ್ಲ ತಿಂತಾ ಇದ್ದಾವೆ ನೋಡಿ. ಏನೋ ಸ್ವಲ್ಪ ಸೌಂಡ್ ಸಾಕು, ಹಂಗೆ ಅಲ್ಲಲ್ಲೇ ಬಚ್ಚಿಟ್ಕೊಬಿಡೋದು.